ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಮೇಶ್ SL ಅಂತ. ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೂರು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾನು ಕುವೆಂಪು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಿರುವಂಥ ಪಠ್ಯಕ್ರಮದ ಒಂದು ಕಲ್ಪನೆಯಾದಂಥ ಮಂದಗಾಮಿಗಳ ಯುಗ, ಇದ್ರ ಬಗ್ಗೆ ತಮ್ಮೊಂದಿಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಭಾರತದ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ 18ನೇ ಶತಮಾನದ ಮಧ್ಯಭಾಗದಿಂದನೂ ಕೂಡ ಭಾರತದಲ್ಲಿ ವೈಯಕ್ತಿಕ ನೆಲೆಗಟ್ಟಿನ ಸ್ಥಳೀಯವಾದಂತಹ ಸೀಮಿತ ವ್ಯಾಪ್ತಿಯ ಪ್ರತಿಭಟನೆಗಳು ಮತ್ತು ಹೋರಾಟಗಳು ನಡೆದಿತ್ತು. ಅದು 1857ರಲ್ಲಿ ರಾಷ್ಟ್ರವ್ಯಾಪಿ ಸ್ವರೂಪವನ್ನು ಪಡ್ಕೊಳ್ತು. ಆದರೆ ಆ ಎಲ್ಲ ಹೋರಾಟಗಳು ಕೂಡ ಬೇರೆ ಬೇರೆ ಕಾರಣಕ್ಕೆ ವಿಫಲ ಆಗಿರೋದನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಈ ಬ್ರಿಟಿಷ್ ವಿರುದ್ಧದ ಪ್ರತಿಭಟನೆ ಹೋರಾಟ 1885ರಲ್ಲಿ ರಾಷ್ಟ್ರೀಯತೆಯ ಪ್ರೇರಿತವಾಗಿ ಒಂದು ಸಾಂಸ್ಥಿಕ ನೆಲೆಗಟ್ಟನ್ನು ಅಥವಾ ಸಾಂಸ್ಥಿಕ ಚೌಕಟ್ಟನ್ನು ಪಡ್ಕೊಂಡು 1947ರಲ್ಲಿ ಸ್ವಾತಂತ್ರ್ಯ ಗಳಿಸುವವರೆಗೆ, ಅಂದರೆ ಯಶಸ್ವಿಯಾಗುವವರೆಗೆ ಮುಂದುವರಿತು. 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗೋದ್ರೊಂದಿಗೆ ಈ ಹೋರಾಟಕ್ಕೆ ಒಂದು ಸಾಂಸ್ಥಿಕ ನೆಲೆಗಟ್ಟನ್ನು, ರಾಷ್ಟ್ರವ್ಯಾಪಿ ಸ್ವರೂಪವನ್ನು, ರಾಷ್ಟ್ರೀಯತೆಯ ಪ್ರೇರಣೆಯನ್ನು ಒದಗಿಸ್ತು. ಈ ಹೋರಾಟವನ್ನು, ಅಂದರೆ 1885ರಿಂದ 1947ರವರೆಗೆ ಏನು ಹೋರಾಟ ಆಗುತ್ತೆ, ಆ ಹೋರಾಟವನ್ನು ಆಧುನಿಕ ಭಾರತದ ಇತಿಹಾಸದಲ್ಲಿ ಭಾರತ ರಾಷ್ಟ್ರೀಯ ಚಳುವಳಿ ಅಂತೇಳಿ ಕರಿತೀವಿ. ಈ ರಾಷ್ಟ್ರೀಯ ಚಳುವಳಿ ಸೈದ್ಧಾಂತಿಕ ಹಿನ್ನೆಲೆಯ ಕಾರಣಕ್ಕಾಗಿ ಅಥವಾ ಸೈದ್ಧಾಂತಿಕ ಹಿನ್ನೆಲೆಯ ಆಧಾರದ ಮೇಲೆ ಈ ಚಳುವಳಿಯನ್ನು 3 ಹಂತಗಳಲ್ಲಿ ವಿಭಾಗ ಮಾಡ್ಕೊಂಡಿದ್ದೀವಿ. ಆ 3 ಹಂತಗಳು ಯಾವುದಪ್ಪ ಅಂದರೆ 1885ರಿಂದ 1905ರವರೆಗಿನ ಮೊದಲನೇ ಹಂತ ಅಥವಾ ಮಂದಗಾಮಿಗಳ ಯುಗ ಅಂತೇಳಿ ಕರಿತೀವಿ ಅದನ್ನು. ಇನ್ನು 1905ರಿಂದ 1919ರವರೆಗಿನ ಎರಡನೇ ಹಂತ, ಇದನ್ನು ತೀವ್ರಗಾಮಿ ಯುಗ ಅಂತೇಳಿ ಕರಿತೀವಿ. ಇನ್ನು 1919ರಿಂದ 1947ರವರೆಗಿನ ಮೂರನೇ ಹಂತ, ಇದನ್ನು ಗಾಂಧಿ ಯುಗ ಅಂತೇಳಿ ಕರಿತೀವಿ. ಈ 3 ಹಂತಗಳನ್ನು ಆನ್ ದಿ ಬೇಸಿಸ್ ಆಫ್ ಐಡಿಯಾಲಜಿಕಲ್ ಡಿಫರೆನ್ಸಸ್ ಅಂತೇಳಿ ಹೇಳಿದೆ. ಅಂದರೆ ಆಯಾ ಕಾಲದಲ್ಲಿದ್ದಂಥ ನಾಯಕರುಗಳು ನಂಬಿಕೊಂಡಿದ್ದಂಥ ಸಿದ್ಧಾಂತಗಳು, ಅವರು ಅನುಸರಿಸಿದಂಥ ಹೋರಾಟದ ವಿಧಾನಗಳ ಆಧಾರದ ಮೇಲೆ ಈ ಹೋರಾಟವನ್ನು 3 ಹಂತಗಳಲ್ಲಿ ವಿಭಾಗ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ಮೂಲಕ ನಾನು ನಿಮಗೆ ಮೊದಲನೇ ಹಂತವಾದಂಥ ಮಂದಗಾಮಿಗಳ ಯುಗ, ಮಂದಗಾಮಿಗಳು ಅಂದರೆ ಏನು, ಮಂದಗಾಮಿ ಯುಗ ಅಂದರೆ ಏನು, ಮಂದಗಾಮಿ ನಾಯಕರುಗಳು ಯಾರು, ಅವರ ಉದ್ದೇಶಗಳೇನು, ಅವರ ಹೋರಾಟದ ಮಾರ್ಗಗಳೇನು ಅಥವಾ ವಿಧಾನಗಳೇನು, ಅವರ ಸಾಧನೆಗಳೇನು, ಆನಂತರ ಅವ್ರ ಬಗ್ಗೆ ಇದ್ದಂಥ ವಿಮರ್ಶೆ ಏನು, ಈ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಮೊದಲನೇದಾಗಿ ಮಂದಗಾಮಿಗಳು ಅಂದರೆ ಏನು, ಅಥವಾ ಮಂದಗಾಮಿ ಯುಗ ಅಂದರೆ ಏನು ಅಂತ ನೋಡೋದಾದರೆ, ಈ ಹಂತದ ಅಂದರೆ 1885ರಿಂದ 1905ರ ಮಧ್ಯದಲ್ಲಿದ್ದಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು, ದ ಲೀಡರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡ್ಯೂರಿಂಗ್ 1885 to 1905 ಬಿಲೀವ್ಡ್ ಟು ಬ್ರಿಂಗಿಂಗ್ ಚೇಂಜ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಮೀನ್ಸ್. ಅಂದರೆ ಈ ನಾಯಕರುಗಳು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಡಿಯಲ್ಲಿ ಕೆಲವು ಬದಲಾವಣೆಗಳನ್ನು ನಿರೀಕ್ಷಿಸ್ತಾ ಇದ್ರು, ರಿಯಾಯಿತಿಗಳನ್ನು ನಿರೀಕ್ಷಿಸ್ತಾ ಇದ್ರು, ಆ ಮೂಲಕ ಹೋರಾಟವನ್ನು ರೂಪಿಸ್ತಾ ಇದ್ರು. ಆ ಹೋರಾಟ ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕ ಮಾರ್ಗದಲ್ಲಿಯೇ ನಡೀಬೇಕು ಅನ್ನುವಂಥದ್ದು, ಅದನ್ನು ನಂಬಿಕೊಂಡಿದ್ದಂತಹ, ಆ ಸಿದ್ಧಾಂತವನ್ನು ನಂಬಿಕೊಂಡಿದ್ದಂಥ ನಾಯಕರುಗಳು ಇವರಾಗಿದ್ದರು. ಹಾಗಾಗಿ ಇವರನ್ನು ಮಂದಗಾಮಿಗಳು ಅಂತೇಳಿ ಕರಿತೀವಿ. ಆ ಕಾಲವನ್ನು ಮಂದಗಾಮಿ ಯುಗ ಅಂತೇಳಿ ಕರಿತೀವಿ. ಈ ಕಾಲದಲ್ಲಿದ್ದಂತಹ ಭಾರತ ರಾಷ್ಟ್ರೀಯ ಹೋರಾಟದ ಪ್ರಮುಖ ನಾಯಕರುಗಳು ಅಥವಾ ಪ್ರಮುಖ ಮಂದಗಾಮಿ ನಾಯಕರುಗಳು ಅಂದರೆ ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಬದರುದ್ದೀನ್ ತ್ಯಾಬ್ಜಿ, WC ಬ್ಯಾನರ್ಜಿ, ಆನಂದ ಮೋಹನ ಬೋಸ್ ಮುಂತಾದವರು ಈ ಕಾಲದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳಾಗಿದ್ದರು. ಈ ನಾಯಕರುಗಳ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂದರೆ, ಅಥವಾ ಇವರ ಹೋರಾಟದ ಅಥವಾ ಇವರ ಪ್ರಯತ್ನದ ಪ್ರಮುಖ ಉದ್ದೇಶಗಳೇನಾಗಿತ್ತು ಅಂದರೆ, ಮೊದಲನೇದಾಗಿ ಭಾರತೀಯರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವಂಥದ್ದು. ಭಾರತೀಯರಿಗೆ ಅಂದರೆ ಭಾರತೀಯ ಜನ ಸಮುದಾಯಕ್ಕೆ ರಾಜಕೀಯ ಶಿಕ್ಷಣವನ್ನು ನೀಡುವಂಥದ್ದು ಇವರ ಪ್ರಮುಖ ಉದ್ದೇಶ ಆಗಿತ್ತು. ಸ್ನೇಹಿತರೆ, ರಾಜಕೀಯ ಶಿಕ್ಷಣ ಅಂದರೆ ಭಾರತ ಸಹಸ್ರಾರು ವರ್ಷಗಳಿಂದಲೂ ಕೂಡ ರಾಜಪ್ರಭುತ್ವಕ್ಕೆ ಒಳಪಟ್ಟಿದ್ದರಿಂದ ಭಾರತೀಯರಿಗೆ ಪ್ರಜಾಪ್ರಭುತ್ವದ ಕಲ್ಪನೆ ಆಗಲಿ, ಹಕ್ಕುಗಳ ಕಲ್ಪನೆ ಆಗಲಿ, ಏಕರೂಪದ ಕಾನೂನುಗಳ ಕಲ್ಪನೆ ಆಗಲಿ,
ಸಂಸತ್ತು ಅಥವಾ ಶಾಸನ ಸಭೆಯ ಕಲ್ಪನೆಗಳಾಗಲಿ ಅಲ್ಲಿನ ಕಾರ್ಯವಿಧಾನದ ಕಲ್ಪನೆಗಳಾಗಲಿ ಯಾವುದೂ ಕೂಡ ಗೊತ್ತಿಲ್ಲದಂತಹ ಸಂಗತಿಯಾಗಿತ್ತು. ಮಂದಗಾಮಿಗಳ ಪ್ರಮುಖ ಮತ್ತು ಬಹಳ ಯಶಸ್ವಿಯಾದಂತಹ ಒಂದು ಉದ್ದೇಶ ಏನಾಗಿತ್ತು ಅಂದರೆ ಭಾರತೀಯ ಜನಸಮುದಾಯಕ್ಕೆ ಆ ವಿಚಾರಗಳ ಅಂದರೆ ಆ ರಾಜಕೀಯ ವಿಚಾರಗಳ ಬಗ್ಗೆ ತಿಳಿಸ್ಕೊಡುವಂಥದ್ದು ಅಥವಾ ಅರಿವನ್ನು ಮೂಡಿಸುವಂಥದ್ದು ಅವರ ಪ್ರಮುಖ ಉದ್ದೇಶ ಆಗಿತ್ತು. ಇನ್ನು ಎರಡನೇ ಉದ್ದೇಶ ಸಾರ್ವಜನಿಕ ಅಭಿಪ್ರಾಯವನ್ನು ಬೆಳೆಸುವಂಥದ್ದು. ಸಾರ್ವಜನಿಕ ಅಭಿಪ್ರಾಯವನ್ನು ಬೆಳೆಸುವಂಥದ್ದು ಅಂದರೆ ಭಾರತದಲ್ಲಿನ ಬ್ರಿಟಿಷ್ ಆಳ್ವಿಕೆ ಏನಿತ್ತೋ ಆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನೆಲ್ಲ ದೋಷಗಳಿತ್ತು, ಏನೆಲ್ಲ ದಬ್ಬಾಳಿಕೆಗಳಿತ್ತು, ಏನೆಲ್ಲ ಶೋಷಣೆಗಳನ್ನು ಮಾಡ್ತಾ ಇದ್ರು, ಆ ವಿಚಾರಗಳನ್ನು ಕುರಿತು ಜನಸಾಮಾನ್ಯರಿಗೆ ತಿಳಿಸಿ ಅವರಲ್ಲೊಂದು ಅಭಿಪ್ರಾಯವನ್ನು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅವರು ಅನ್ನುವಂಥ ಅಭಿಪ್ರಾಯವನ್ನು ಬೆಳೆಸುವಂಥದ್ದು ಮಂದಗಾಮಿಗಳ ಉದ್ದೇಶ ಆಗಿತ್ತು. ಇನ್ನು ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡುವಂಥದ್ದು. ಸ್ನೇಹಿತರೆ, ಭಾಳ ಪ್ರಮುಖವಾದಂಥ ವಿಚಾರ ಏನಾಗಿತ್ತಪ್ಪ ಅಂದರೆ ಭಾರತ ಶತಮಾನಗಳಿಂದನೂ ಕೂಡ ಅಥವಾ ಆರಂಭದಿಂದನೂ ಕೂಡ ಬಹುಧರ್ಮೀಯ, ಬಹುಜಾತೀಯ, ಬಹು ಸಾಂಸ್ಕೃತಿಕ ಹಿನ್ನೆಲೆಯ ಹೀಗೆ ಬಹುತ್ವವನ್ನು ಹೊಂದಿದಂಥ ದೇಶ ಆಗಿದ್ದರಿಂದ ಇಡೀ ಭಾರತದ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ನಾವು ಭಾರತೀಯರು, ನಮ್ಮ ದೇಶ ಭಾರತ ಅನ್ನುವಂಥ ರಾಷ್ಟ್ರೀಯ ಐಕ್ಯತೆಯ ಕಲ್ಪನೆ ಭಾರತೀಯರಲ್ಲಿ ಇರಲಿಲ್ಲ. ಹಾಗಾಗಿ ಆ ಹಿಂದಿನ ಎಲ್ಲ ಹೋರಾಟಗಳು ವೈಯಕ್ತಿಕ ಮತ್ತು ಸೀಮಿತ ನೆಲೆಗಟ್ಟಿನಲ್ಲಾಗಿತ್ತು, ಹಾಗಾಗಿ ವಿಫಲ ಆದವು. ಆದರೆ ಈಗಿನ ಹೋರಾಟ ರಾಷ್ಟ್ರೀಯ ಐಕ್ಯತೆಯ ಆಧಾರಿತ ಆಗಿರಬೇಕು ಅನ್ನೋ ಕಾರಣಕ್ಕೆ ಭಾರತೀಯರಲ್ಲಿ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ, ಪ್ರದೇಶ ಈ ಎಲ್ಲ ರೀತಿಯ ಭಿನ್ನತೆಗಳನ್ನು ತೆಗೆದುಹಾಕಿ ನಾವೆಲ್ಲರೂ ಒಂದು ಅನ್ನುವಂಥ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುವಂಥದ್ದು ಮಂದಗಾಮಿಗಳ ಉದ್ದೇಶ ಆಗಿತ್ತು. ಇನ್ನು ಶಾಸನ ಸಭೆಗಳನ್ನು ವಿಸ್ತರಿಸುವಂಥದ್ದು. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಶಾಸನ ಸಭೆಗಳನ್ನು ಪರಿಚಯಿಸ್ತಾ ಹೋದರು ಅವರು. ಆದರೆ ಆ ಶಾಸನ ಸಭೆಗಳಲ್ಲಿ ಸೀಮಿತ ಸದಸ್ಯರನ್ನು ತಾವು ಹೇಳ್ದಂಗೆ ಕೇಳುವಂಥ ಸದಸ್ಯರುಗಳನ್ನು ಇಟ್ಕೊಂಡು ಮತ್ತೆ ಆಡಳಿತದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದರು ಬ್ರಿಟಿಷರು. ಆದರೆ ಮಂದಗಾಮಿಗಳ ಉದ್ದೇಶ ಏನಾಗಿತ್ತು ಅಂದರೆ ಆ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು. ಅದು ಕೇಂದ್ರ ಶಾಸನ ಸಭೆ ಆಗಿರ್ಬೋದು, ಪ್ರಾಂತೀಯ ಶಾಸನ ಸಭೆ ಆಗಿರ್ಬೋದು, ಅದನ್ನು ವಿಸ್ತರಿಸಿ ಅಲ್ಲಿನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು ಮಂದಗಾಮಿಗಳ ಉದ್ದೇಶ ಆಗಿತ್ತು. ಇನ್ನು ಮತ್ತೊಂದು, ಆ ಶಾಸನ ಸಭೆಗಳನ್ನು ವಿಸ್ತರಿಸೋದು ಮಾತ್ರ ಅಲ್ಲ, ಅಲ್ಲಿ ಭಾರತೀಯ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥದ್ದು. ಬ್ರಿಟಿಷರು ಶಾಸನ ಸಭೆಗಳಲ್ಲಿ ಇಟ್ಕೊಳ್ತಾ ಇದ್ದಂಥ ಸದಸ್ಯರನ್ನು ಅವರು ನಾಮಕರಣ ಮಾಡಿಕೊಂಡು ಇಂಗ್ಲೆಂಡ್ನಿಂದ ಬಂದಂತಹ ಮತ್ತು ಭಾರತೀಯ ಕೆಲವು ನಾಮಕರಣಗೊಂಡಂಥ ಸದಸ್ಯರನ್ನು ಇಟ್ಟುಕೊಂಡು ತಾವು ಹೇಳ್ದಂಗೆ ಕೇಳಿಕೊಂಡು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಮಂದಗಾಮಿಗಳ ಉದ್ದೇಶ ಏನಾಗಿತ್ತು ಅಂದರೆ ಪ್ರಜೆಗಳನ್ನು ಪ್ರತಿನಿಧಿಸುವಂತಹ ಚುನಾಯಿತ ಭಾರತೀಯ ಸದಸ್ಯರುಗಳು ಶಾಸನ ಸಭೆಗೆ ಹೋಗಬೇಕು. ಆಗ ತಮ್ಮ ಹಕ್ಕುಗಳನ್ನು, ತಮ್ಮ ಅಹವಾಲುಗಳನ್ನು, ತಮ್ಮ ಬೇಡಿಕೆಗಳನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದು ಮಂದಗಾಮಿಗಳ ಉದ್ದೇಶ ಆಗಿತ್ತು. ಇನ್ನು ಮತ್ತೊಂದು ಇವ್ರ ಉದ್ದೇಶ ಬಹಳ ಪ್ರಮುಖವಾದಂಥ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಉನ್ನತ ಹುದ್ದೆಗಳಲ್ಲಿ ಭಾರತೀಯರನ್ನು ಹೆಚ್ಚಿಸುವಂಥದ್ದು. ಸ್ನೇಹಿತರೆ, ಬ್ರಿಟಿಷ್ ಆಳ್ವಿಕೆಯ ಬಹಳ ಪ್ರಮುಖವಾದಂತಹ ಒಂದು ದೋಷ ಏನಾಗಿತ್ತಪ್ಪ ಅಂದರೆ ಇಡೀ ಆಡಳಿತ ವ್ಯವಸ್ಥೆಯಲ್ಲಿದ್ದಂಥ ಎಲ್ಲ ಉನ್ನತ ಹುದ್ದೆಗಳು ಕೂಡ ಬ್ರಿಟಿಷರ ಪಾಲೇ ಆಗಿತ್ತು. ಬ್ರಿಟಿಷ್ ಆಡಳಿತ ಇಂಗ್ಲೀಷೀಕರಣ ಅಥವಾ ಇಂಗ್ಲೆಂಡೀಕರಣಗೊಂಡಿತ್ತು ಭಾರತದಲ್ಲಿ. ಅದನ್ನು ಭಾರತೀಕರಣಗೊಳಿಸಬೇಕು ಅಂದರೆ ಅಲ್ಲಿನ ಆಡಳಿತದ ಉನ್ನತ ಹುದ್ದೆಗಳಲ್ಲಿರುವಂಥ ಅಧಿಕಾರಿಗಳು ಭಾರತೀಯರಾಗಬೇಕು, ಅಲ್ಲಿನ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥದ್ದು, ಅದನ್ನು ಗಳಿಸಬೇಕು ಅನ್ನುವಂಥದ್ದು ಮಂದಗಾಮಿಗಳ ಉದ್ದೇಶ ಆಗಿತ್ತು. ಇನ್ನು ಮತ್ತೊಂದು ಭಾಳ ಪ್ರಮುಖವಾದಂಥ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಭಾರತದ ಕೃಷಿ ಮತ್ತು ಕೈಗಾರಿಕೆ ಸಂಪೂರ್ಣವಾಗಿ ನಾಶ ಆಗ್ತಾ ಇತ್ತು. ಅದನ್ನು ರಕ್ಷಿಸಬೇಕಿತ್ತು. ಅದನ್ನು ರಕ್ಷಿಸಲಿಕ್ಕೆ ಭಾರತದಲ್ಲಿ ಇಂಗ್ಲೆಂಡ್ನಿಂದ ಬರ್ತಾ ಇದ್ದಂಥ ಕೃಷಿ ಮತ್ತು ಕೈಗಾರಿಕಾ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಹಾಕುವ ಮೂಲಕ ಭಾರತೀಯ ವಸ್ತುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಿ ಆ ಮೂಲಕ ಭಾರತದ ಕೃಷಿ ಮತ್ತು ಕೈಗಾರಿಕೆಗಳನ್ನು ರಕ್ಷಿಸುವಂಥದ್ದು ಮಂದಗಾಮಿಗಳ ಮತ್ತೊಂದು ಉದ್ದೇಶ ಆಗಿತ್ತು. ಇನ್ನು ಮತ್ತೊಂದು ಉದ್ದೇಶ ಏನಪ್ಪ ಅಂದರೆ ಮಿಲಿಟರಿ ವೆಚ್ಚವನ್ನು ತಗ್ಗಿಸೋದು. ಬ್ರಿಟಿಷರು ಭಾರತದ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತದ ಹಣವನ್ನು ಬಳಸಿಕೊಂಡು ಅವ್ರ ಸೈನ್ಯವನ್ನು ಕಟ್ಕೊಂಡಿದ್ರು, ಅದಕ್ಕೆ ವಿಪರೀತವಾದಂಥ ವೆಚ್ಚವನ್ನು ಮಾಡ್ತಾಯಿದ್ರು. ಅದನ್ನು ತಗ್ಗಿಸ್ಬೇಕು ಅನ್ನುವಂಥದ್ದು ಕೂಡ ಮಂದಗಾಮಿಗಳ ಹೋರಾಟದ ಮತ್ತೊಂದು ಉದ್ದೇಶ ಆಗಿತ್ತು. ಹೀಗೆ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಂದಗಾಮಿಗಳು ಭಾರತೀಯರಲ್ಲಿ ಆರಂಭದ ಹೋರಾಟವನ್ನು ರೂಪಿಸಿದರು. ಹಾಗಾಗಿಯೇ ಇವರನ್ನು ಆರಂಭದ ರಾಷ್ಟ್ರೀಯವಾದಿಗಳು ಅಂತ ಕೂಡ ಕರಿತೇವೆ. ಸ್ನೇಹಿತರೆ, ಇನ್ನು ಮುಂದಕ್ಕೆ ಈ ಮಂದಗಾಮಿಗಳ ಹೋರಾಟದ ವಿಧಾನಗಳೇನಾಗಿತ್ತಪ್ಪ ಅಂತ ನೋಡೋದಾದರೆ, ಈಗಾಗಲೇ ಮಂದಗಾಮಿಗಳು ಅಂದ್ರೆ ಏನು ಅಂತೇಳಿ ಹೇಳುವಾಗಲೇ
ಆ ವಿಚಾರವನ್ನು ವ್ಯಕ್ತಪಡಿಸಾಯಿತು. ದ ಲೀಡರ್ಸ್ ಹೂ ಬಿಲೀವ್ ಟು ಬ್ರಿಂಗಿಂಗ್ ಚೇಂಜ್ ಥ್ರೂ ಕಾನ್ಸ್ಟಿಟ್ಯೂಷನಲ್ ಮೀನ್ಸ್, ಅಂದರೆ ಸಂವಿಧಾನ ಅಥವಾ ಕಾನೂನು ರೀತಿಯ ವಿಚಾರಗಳ ಮೂಲಕ ಹೋರಾಟವನ್ನು ಅಥವಾ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಬದಲಾವಣೆಯನ್ನು ತರುವಂಥದ್ದು ಅಂತೇಳಿ ಈಗಾಗಲೇ ಹೇಳಿದ್ವಿ. ಇಲ್ಲಿ ಪ್ರಮುಖವಾಗಿ ಮಂದಗಾಮಿಗಳ ಹೋರಾಟದ ವಿಧಾನಗಳನ್ನು ನಾವು 3P ಅಂತ ಗುರುತಿಸ್ತೇವೆ. 3P ಅಂದರೆ ಪ್ರೇಯರ್, ಪೆಟಿಷನ್ ಆ್ಯಂಡ್ ಪ್ರೊಟೆಸ್ಟ್. ಅಂದರೆ ಪ್ರೇಯರ್, ಆಡಳಿತದ ಮುಂದೆ ಅಥವಾ ಪ್ರಭುತ್ವದ ಮುಂದೆ ತಮ್ಮ ಬೇಡಿಕೆಗಳನ್ನು ಕೇಳ್ಕೊಳ್ಳೋದು, ಪ್ರಾರ್ಥನೆಗಳ ಮೂಲಕ ಕೇಳ್ಕೊಳ್ಳೋದು. ಹಾಗೆಯೇ ಪೆಟಿಷನ್, ಮನವಿಗಳನ್ನು ಕೊಡೋದು ಅವರಿಗೆ, ಈ ಥರದ ಬದಲಾವಣೆ ಬೇಕು ನಮಗೆ ಅಂಥೇಳಿ. ಪ್ರೊಟೆಸ್ಟ್ ನಂತರ ಹೋರಾಟವನ್ನು ಮಾಡುವಂಥದ್ದು. ಹೋರಾಟ ಅಂದರೆ ಸೀಮಿತ ಮತ್ತು ಶಾಂತ ರೂಪದ ಹೋರಾಟವನ್ನು ಮಾಡುವಂಥದ್ದು ಈ ಮಂದಗಾಮಿಗಳ ಹೋರಾಟದ 3Pಗಳಾಗಿತ್ತು. ಇನ್ನು ಕೆಲವು ಹೋರಾಟದ ಮಾರ್ಗಗಳನ್ನು ನಾವು ಇನ್ನೊಂದಷ್ಟು ವಿಶ್ಲೇಷಣೆ ಮಾಡೋದಾದರೆ, ಮಂದಗಾಮಿಗಳು ಸಂಪೂರ್ಣ ಸ್ವತಂತ್ರವನ್ನು ಬಯಸಲಿಲ್ಲ. ಅವರು ಬ್ರಿಟಿಷ್ ಆಡಳಿತದೊಂದಿಗೆ ಸಹಕರಿಸಿದರು. ಅವ್ರ ಹೋರಾಟದ ವಿಧಾನ ಏನಾಗಿತ್ತಪ್ಪ ಅಂದರೆ, ಏಕ್ದಮ್ ನಮಗೆ ಸ್ವತಂತ್ರ ಕೊಡಿ ಅಂತೇಳಲ್ಲ. ಮೊದಲು ಬ್ರಿಟಿಷ್ ಸರ್ಕಾರದೊಂದಿಗೆ ಸಹಕರಿಸುವ ಮೂಲಕ ಆಡಳಿತದ ತರಬೇತಿಯನ್ನು ಪಡ್ಕೊಳ್ಳೋದು ನಾವು. ಹಾಗಾಗಿ ಬ್ರಿಟಿಷರಿಗೆ ಆಡಳಿತದಲ್ಲಿ ಸಹಕರಿಸಬೇಕು ಅನ್ನುವಂಥದ್ದು ಅವರ ಹೋರಾಟದ ವಿಧಾನ ಆಗಿತ್ತು. ಇನ್ನು ಸರ್ಕಾರದ ಮುಂದೆ ಮನವಿ ಸಲ್ಲಿಸೋದು, ರೈಟ್, ಬ್ರಿಟಿಷರಿಗೆ ಆಡಳಿತದಲ್ಲಿ ಸಹಕಾರ ಕೊಡ್ತೀವಿ, ಆದರೆ ನಮಗೆ ಬೇಕಾದಂಥ ರಿಯಾಯಿತಿಗಳನ್ನು ಕೊಡಬೇಕು ನೀವು. ಆ ರಿಯಾಯಿತಿಗಳನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುವಂಥದ್ದು ಕೂಡ ಒಂದು ಹೋರಾಟದ ವಿಧಾನ ಆಗಿತ್ತು. ಇನ್ನು ಶಾಸನ ಸಭೆಗಳಲ್ಲಿ ಆಯ್ಕೆ ಆಗುವ ಮೂಲಕ, ನಾನು ಆಗಲೇ ಉದ್ದೇಶದಲ್ಲಿ ಹೇಳಿದೆ ಶಾಸನ ಸಭೆಗಳನ್ನು ವಿಸ್ತರಿಸಬೇಕು, ಹಾಗೆಯೇ ಭಾರತೀಯ ಚುನಾಯಿತ ಸದಸ್ಯರ ಸಂಖ್ಯೆನ ಹೆಚ್ಚು ಮಾಡಬೇಕು ಅಂತೇಳಿ. ಈಗ ಚುನಾಯಿತಗೊಂಡು ಶಾಸನ ಸಭೆಗೆ ಹೋದಂಥ ಭಾರತೀಯ ಸದಸ್ಯರುಗಳು ಸರ್ಕಾರದ ಗಮನವನ್ನು ಸೆಳೀಬೇಕು. ಭಾರತೀಯರ ಏನು ಬೇಡಿಕೆಗಳಿತ್ತು, ಭಾರತೀಯರಿಗೆ ಏನು ರಿಯಾಯಿತಿಗಳು ಬೇಕಿತ್ತು, ಅವುಗಳನ್ನು ಸರ್ಕಾರದ ಮುಂದೆ ಶಾಸನ ಸಭೆಗಳಲ್ಲಿ ಅಧಿಕೃತವಾಗಿ ವ್ಯಕ್ತಪಡಿಸಿ ಸರ್ಕಾರದ ಗಮನವನ್ನು ಸೆಳೆದು ಅದನ್ನು ಪಡ್ಕೊಳ್ಳುವಂಥದ್ದು ಕೂಡ ಇವರು ಹೋರಾಟದ ವಿಧಾನ ಆಗಿತ್ತು. ಇನ್ನು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟಿಸೋದು, ನಾನಾಗಲೇ ಉದ್ದೇಶಗಳಲ್ಲಿ ಹೇಳುವಾಗ ಹೇಳಿದೆ, ರಾಜಕೀಯ ಶಿಕ್ಷಣ ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ಬೆಳೆಸೋದು ಅಂತೇಳಿ. ಆ ರಾಜಕೀಯ ಶಿಕ್ಷಣವನ್ನು ಭಾರತೀಯರಿಗೆ ಕೊಡಲಿಕ್ಕೆ, ಆ ಮೂಲಕ ಸಾರ್ವಜನಿಕ ಅಭಿಪ್ರಾಯವನ್ನು ಬೆಳೆಸಲಿಕ್ಕೆ ಅವರು ಬಳಸ್ಕೊಂಡಂಥ ಬಹಳ ಪ್ರಮುಖವಾದಂಥ ಅಸ್ತ್ರ ಯಾವುದಪ್ಪ ಅಂದರೆ ಪತ್ರಿಕೆಗಳಾಯಿತು. ದ ಅರ್ಲಿ ನ್ಯಾಷನಲ್ ಲೀಡರ್ಸ್ ಯೂಸ್ಡ್ ನ್ಯೂಸ್ ಪೇಪರ್ಸ್ ಆರ್ ಪ್ರೆಸ್ ಆಸ್ ದ ಟೂಲ್ ಆರ್ ಆಸ್ ಎ ವೆಪನ್ ಟು ಕ್ರಿಯೇಟ್ ಪಬ್ಲಿಕ್ ಒಪಿನಿಯನ್ ಅಮಾಂಗ್ ದ ಇಂಡಿಯನ್ ಮಾಸ್ ಆರ್ ಟು ಇಂಪಾರ್ಟ್ ಪೊಲಿಟಿಕಲ್ ಎಜುಕೇಷನ್ ಟು ದ ಮಾಸ್. ಹೀಗೆ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟಿಸುವ ಮೂಲಕ ಅವರು ಸಾರ್ವಜನಿಕ ಅಭಿಪ್ರಾಯವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದರು. ಇನ್ನು ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡುವ ಮೂಲಕ ರಾಷ್ಟ್ರೀಯತೆಯನ್ನು, ರಾಷ್ಟ್ರೀಯ ಐಕ್ಯತೆಯನ್ನು, ರಾಜಕೀಯ ಶಿಕ್ಷಣವನ್ನು ಕೊಡುವಂಥ ವಿಧಾನಗಳು, ಈ ಎಲ್ಲ ವಿಧಾನಗಳನ್ನು ಮಂದಗಾಮಿಗಳು 1885 1905 ಮಧ್ಯದಲ್ಲಿ ಅನುಸರಿಸಿ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಆರಂಭಿಕ ವೇದಿಕೆಯನ್ನು ಅಥವಾ ಆರಂಭಿಕ ಅಡಿಪಾಯವನ್ನು ಒದಗಿಸಿದರು ಅಂತೇಳಿ ಹೇಳ್ಬೋದು. ಇನ್ನು ಸ್ನೇಹಿತರೆ, ಮುಂದಕ್ಕೆ ಈ ಮಂದಗಾಮಿಗಳ ಕಾಲದ 1885 1905 ಆದಂಥ ರಾಷ್ಟ್ರೀಯ ಹೋರಾಟದ ಆ ನಾಯಕರುಗಳ ಸಾಧನೆಗಳೇನಾಗಿತ್ತು ಅಂತ ಚರ್ಚೆ ಮಾಡೋದಾದರೆ, ಕೆಲವು ಸಾಧನೆಗಳನ್ನು ಗುರುತಿಸ್ಬೋದು ಈ ಕಾಲದ್ದು. ಬಹಳ ಪ್ರಮುಖವಾದಂಥ ಕೆಲವು ಸಾಧನೆಗಳೇನಪ್ಪ ಅಂದರೆ, ಸಾಮ್ರಾಜ್ಯಶಾಹಿ ಆರ್ಥಿಕ ವಿಶ್ಲೇಷಣೆ ತುಂಬ ಪ್ರಮುಖವಾದಂಥ ಒಂದು ಸಾಧನೆ ಮಂದಗಾಮಿಗಳದು. ಅಂದರೆ ಸಾಮ್ರಾಜ್ಯಶಾಹಿ ಆಡಳಿತದ, ಅಂದರೆ ಬ್ರಿಟಿಷ್ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ಆಡಳಿತದಲ್ಲಿ ಭಾರತದ ಮೇಲೆ ಆದಂಥ ಆರ್ಥಿಕ ದಬ್ಬಾಳಿಕೆ, ಆ ಆರ್ಥಿಕ ಶೋಷಣೆ ಏನು ಅನ್ನುವಂಥದ್ದನ್ನು ತುಂಬ ವಿವರವಾಗಿ ವಿಶ್ಲೇಷಣೆ ಮಾಡುವ ಮೂಲಕ ಜನಗಳಿಗೆ ಬ್ರಿಟಿಷ್ ಆಡಳಿತ ದೋಷವನ್ನು ತಲುಪಿಸುವಂಥ ಪ್ರಯತ್ನವನ್ನು ಈ ಮಂದಗಾಮಿಗಳು ಮಾಡಿದರು. ಭಾಳ ಪ್ರಮುಖವಾಗಿ ಭಾರತದ ವೃದ್ಧ ಪಿತಾಮಹ ಅಂತೇನು ಕರಿತೀವಿ, ದಾದಾಬಾಯಿ ನವರೋಜಿಯವರು 1867 ಪ್ರಕಟಿಸಿದಂತಹ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಭಾರತದ ಸಾಮ್ರಾಜ್ಯಶಾಹಿ ಆರ್ಥಿಕ ವಿಶ್ಲೇಷಣೆಯನ್ನು ತುಂಬ ವಿವರವಾಗಿ ಎಳೆಯಾಗಿ ಪ್ರಕಟಿಸಿದರು ಅಥವಾ ವ್ಯಕ್ತಪಡಿಸಿದರು. ಅಲ್ಲಿ ದಾದಾಬಾಯಿ ನವರೋಜಿಯವರು ಹೇಳಿದಂತೆ, ಭಾರತದ ಈಗಿನ ಬಡತನಕ್ಕೆ ಬ್ರಿಟಿಷ್ ಆಳ್ವಿಕೆಯೇ ಕಾರಣ. ಒಂದು ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಶ್ರೀಮಂತ ದೇಶವಾಗಿದ್ದಂತಹ ಭಾರತ ಈಗ ಬಡತನ, ಹಸಿವು, ನಿರುದ್ಯೋಗ, ಕ್ಷಾಮಗಳಿಗೆ ತುತ್ತಾಗಿದೆ ಅಂದರೆ ಅದಕ್ಕೆ ಕಾರಣ ಬ್ರಿಟಿಷ್ ಆಳ್ವಿಕೆನೇ. ಭಾರತದ ಸಂಪತ್ತು ಪ್ರತಿನಿತ್ಯ ನಾನಾ ಮಾರ್ಗಗಳ ಮೂಲಕ ಇಂಗ್ಲೆಂಡ್ಗೆ
ಹರಿದೋಗ್ತಾ ಇದೆ. ಗಂಗಾ ನದಿಯ ಸಂಪತ್ತು ಥೇಮ್ಸ್ ನದಿಗೆ ನಿರಂತರವಾಗಿ ಹರಿದೋಗ್ತಾ ಇದೆ. ಭಾರತೀಯರು ದಿನೇ ದಿನೇ ಕ್ರಮೇಣ ಹಸಿವಿನಿಂದ ಸಾಯ್ತಾ ಇದ್ದರೂ ಕೂಡ ಭಾರತ ಇಂಗ್ಲೆಂಡ್ಗೆ ಹಾಲು ಕೊಡುವಂತಹ ಹಸು ಆಗಿದೆ ಅಂತೇಳಿ ಭಾರತದ ಸಾಮ್ರಾಜ್ಯಶಾಹಿ ಆರ್ಥಿಕ ವಿಶ್ಲೇಷಣೆಯನ್ನು ದಾದಾಬಾಯಿ ನವರೋಜಿಯವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ಎಮ್ ಜಿ ರಾನಡೆ ಅವರು ವಿವರವಾಗಿ ವಿಶ್ಲೇಷಣೆಯನ್ನು ಮಾಡಿದರು. ಇದು ಮಂದಗಾಮಿಗಳ ಪ್ರಮುಖವಾದಂಥ ಸಾಧನೆ ಆಗಿತ್ತು. ಇನ್ನು ಎರಡನೆಯ ಮತ್ತೊಂದು ಪ್ರಮುಖವಾದಂಥ ಸಾಧನೆ ಏನಾಗಿತ್ತಪ್ಪ ಅಂದರೆ ಸಾಂವಿಧಾನಿಕ ಸುಧಾರಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಮಂದಗಾಮಿಗಳು ಪಡ್ಕೊಂಡ್ರು. ಮಂದಗಾಮಿಗಳು ಶಾಸನ ಸಭೆಗಳನ್ನು ವಿಸ್ತರಿಸಬೇಕು, ಅಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತಮ್ಮ ಮನವಿಗಳ ಮೂಲಕ ಯಶಸ್ಸನ್ನು ಪಡ್ಕೊಂಡ್ರು. ಬ್ರಿಟಿಷ್ ಸರ್ಕಾರ ಇವರ ಕೋರಿಕೆ ಮತ್ತು ಇವರ ಪ್ರಯತ್ನದಿಂದ 1892ರಲ್ಲಿ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೊಳಿಸಿತು. ಇದು ಮಂದಗಾಮಿಗಳ ಮತ್ತೊಂದು ಪ್ರಮುಖವಾದಂಥ ಸುಧಾರಣೆ ಆಗಿತ್ತು ಅಥವಾ ಸಾಧನೆ ಆಗಿತ್ತು. ಇನ್ನು ಮತ್ತೊಂದು ಸಾಧನೆ ಏನಪ್ಪ ಅಂದರೆ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಮಂದಗಾಮಿಗಳು ಯಶಸ್ಸನ್ನು ಗಳಿಸಿದರು. ಸ್ನೇಹಿತರೆ, ಆಡಳಿತಾತ್ಮಕ ಸುಧಾರಣೆಯಲ್ಲಿ ಮಂದಗಾಮಿಗಳ ಪ್ರಯತ್ನ ಏನಾಗಿತ್ತಪ್ಪ ಅಂದರೆ ಏನು ಬ್ರಿಟಿಷೀಕರಣಗೊಂಡಿತ್ತು ಭಾರತದ ಆಡಳಿತ. ಬ್ರಿಟಿಷೀಕರಣ ಅಂದರೆ ಎಲ್ಲ ಹಂತದ ಮೇಲಿನ ಅಧಿಕಾರಗಳು ಅಥವಾ ಮೇಲಿನ ಹುದ್ದೆಗಳೆಲ್ಲವೂ ಕೂಡ ಬ್ರಿಟಿಷರು. ಅದು ಪೊಲೀಸ್ ಆಗಿರ್ಬೋದು, ನಾಗರಿಕ ಸೇವೆ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಶಾಸನ ಸಭೆಗಳು, ಎಲ್ಲ ಹಂತದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಹುದ್ದೆಗಳೆಲ್ಲವೂ ಕೂಡ ಬ್ರಿಟಿಷ್ ಪಾಲಾಗಿ ಬ್ರಿಟಿಷೀಕರಣಗೊಂಡಿತ್ತು. ಅದನ್ನು ಭಾರತೀಕರಣಗೊಳಿಸಬೇಕು ಅನ್ನುವಂಥದ್ದು ಮಂದಗಾಮಿಗಳ ಉದ್ದೇಶ ಆಗಿತ್ತು. ಆ ಪ್ರಯತ್ನದಲ್ಲಿ ಅವರು ತುಂಬ ಪ್ರಯತ್ನ ಮಾಡಿ ಭಾರತೀಯರಿಗೆ ಉನ್ನತ ಹುದ್ದೆಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಸ್ನೇಹಿತರೆ, ಏನು ಇಂಡಿಯನ್ ಸಿವಿಲ್ ಸರ್ವೀಸ್ ಅಂತೇಳಿ ಬ್ರಿಟಿಷರು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಳಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಾರ್ನ್ವಾಲಿಸ್ ಕಾಲದಲ್ಲಿ ಆರಂಭ ಮಾಡಿದರು. ಆ ಸಿವಿಲ್ ಸರ್ವೀಸ್ಗೆ ನೇಮಕಗೊಳ್ಳಲಿಕ್ಕೆ 23 ಇದ್ದಂತಹ ಗರಿಷ್ಠ ವಯೋಮಿತಿಯನ್ನು 1859ರಲ್ಲಿ 22 ಇಳಿಸಿದರು. ಅನಂತರ 1866ರಲ್ಲಿ 21 ಇಳಿಸಿದರು. ಇನ್ನು 1878ರಲ್ಲಿ ಲಿಟ್ಟನ್ ಕಾಲದಲ್ಲಿ ಆ ವಯೋಮಿತಿಯನ್ನು 21ರಿಂದ 19ಕ್ಕೆ ಇಳಿಸಿದರು. ಈ ಎಲ್ಲ ಉದ್ದೇಶ ಕೂಡ ಏನಾಗಿತ್ತು ಅಂದರೆ ಭಾರತೀಯರಿಗೆ ಸಿಗುವಂಥ ಅವಕಾಶಗಳನ್ನು ಕಡಿಮೆ ಮಾಡೋದು, ಭಾರತೀಯರನ್ನು ಸಿವಿಲ್ ಸರ್ವೀಸ್ಗಳಿಂದ ಆ ಹುದ್ದೆಗಳಿಂದ ದೂರ ಇಡುವಂಥದ್ದು ಬ್ರಿಟಿಷರ ಈ ಕುತಂತ್ರ ಆಗಿತ್ತು. ಇದರ ವಿರುದ್ಧ ಮಂದಗಾಮಿಗಳು ಹೋರಾಟ ಮಾಡಿ, ಜೊತೆಗೆ ಸಿವಿಲ್ ಸರ್ವೀಸ್ ಪರೀಕ್ಷೆಗಳು ಕೇವಲ ಇಂಗ್ಲೆಂಡ್ನಲ್ಲಿ ಮಾತ್ರ ನಡೀತಾ ಇತ್ತು. ಅದು ಏಕಕಾಲದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಎರಡೂ ಕಡೆ ನಡೀಬೇಕು ಅನ್ನುವಂಥದ್ದು ಮಂದಗಾಮಿಗಳ ಬೇಡಿಕೆಯಾಗಿತ್ತು. ಆ ನಿಟ್ಟಿನಲ್ಲಿ ಪ್ರಯತ್ನ ಸಾಗ್ತಾ ಹೋಗಿ ಭಾರತೀಯರಿಗೆ ಸಣ್ಣ ಪ್ರಮಾಣದಲ್ಲಿ ಆ ಸಿವಿಲ್ ಸರ್ವೀಸ್ನಲ್ಲಿ ಹುದ್ದೆಗಳು ಸಿಗಲಿಕ್ಕೆ ಅವಕಾಶ ಆಗ್ತಾ ಹೋಯಿತು. ಅದು ಮಂದಗಾಮಿಗಳ ಸಾಧನೆ. ಇನ್ನು ಮತ್ತೊಂದು ಪ್ರಮುಖವಾದಂಥ ಸಾಧನೆ ಏನಪ್ಪ ಅಂದರೆ ನಾಗರಿಕ ಹಕ್ಕುಗಳ ರಕ್ಷಣೆ. ಸ್ನೇಹಿತರೆ, ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಭಾರತೀಯರ ಮೇಲೆ ಆಗ್ತಾ ಇದ್ದಂಥ ದಬ್ಬಾಳಿಕೆ ಇಡೀ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಯಾವ ಕಾಲದಲ್ಲೂ ಆಗದಷ್ಟು ದಬ್ಬಾಳಿಕೆ ಭಾರತೀಯರ ಮೇಲೆ ಆಗ್ತಾ ಇತ್ತು. ಮಾನವ ಹಕ್ಕುಗಳಿಗೆ ಅಥವಾ ನಾಗರಿಕ ಹಕ್ಕುಗಳಿಗೆ ಅವಕಾಶ ಇರಲಿಲ್ಲ. ಅಂದರೆ ವಾಕ್ ಸ್ವಾತಂತ್ರ್ಯ ಆಗಲಿ, ವಿಚಾರ ಸ್ವಾತಂತ್ರ್ಯ ಆಗಲಿ, ಪತ್ರಿಕಾ ಸ್ವಾತಂತ್ರ್ಯ ಆಗಲಿ ಯಾವುದೂ ಕೂಡ ಭಾರತೀಯರಿಗಿರಲಿಲ್ಲ. ಅವುಗಳನ್ನು ಗಳಿಸುವಂಥ ಪ್ರಯತ್ನ ಮಂದಗಾಮಿಗಳು ಮಾಡಿದರು. ಆ ನಿಟ್ಟಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂತಹ, ಆ ಮೂಲಕ ಹೋರಾಟ ಮಾಡುವಂಥ ಕೆಲವು ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡಿದಂಥದ್ದು. ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆದರೂ ಅನ್ನೋದಕ್ಕಿಂತ ಆ ಪ್ರಯತ್ನಗಳನ್ನು ಮಾಡ್ತಾ ಹೋದರು. ಇವುಗಳು ಮಂದಗಾಮಿಗಳ ಸಾಧನೆಗಳು ಅಂತೇಳಿ ನಾವು ಗುರುತಿಸ್ಬೋದು ಸ್ನೇಹಿತರೆ. ಇನ್ನು ಮುಂದಕ್ಕೆ ನೋಡೋದಾದರೆ ಸ್ನೇಹಿತರೆ, ಮಂದಗಾಮಿಗಳ ಸಾಧನೆ, ಅವರ ಕೊಡುಗೆ ಏನು ಅನ್ನೋದ್ರ ಜೊತೆಗೆ ಅವರ ಹೋರಾಟದ ವಿಧಾನದ ಬಗ್ಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿದ್ದಂತಹ ಕೆಲವು ನಾಯಕರು, ಕೆಲವು ವಿದ್ವಾಂಸರುಗಳಲ್ಲಿ ಒಂದಷ್ಟು ತಕರಾರುಗಳು, ಒಂದಷ್ಟು ವಿಮರ್ಶೆಗಳಿತ್ತು. ಏನಪ್ಪ ಅಂದರೆ ಮಂದಗಾಮಿಗಳು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ರು. ಅವಕಾಶಗಳನ್ನು ಪಡ್ಕೊಳ್ಳಿಕ್ಕೆ ಅಂಥೇಳಿ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿ ಅವರ ಆಡಳಿತವನ್ನು ಒಪ್ಕೊಂಡಿದ್ರು. ಅದು ಬ್ಯಾಡಿತ್ತು ಅನ್ನುವಂಥದ್ದು ಆ ನಂತರದ ನಾಯಕರುಗಳು ಮಂದಗಾಮಿಗಳ ಮೇಲೆ ಮಾಡಿದಂತಹ ವಿಮರ್ಶೆ ಆಗಿರ್ಬೋದು. ಹಾಗೆಯೇ ಇವ್ರಿಗೆ ಸ್ವಾತಂತ್ರ್ಯ ಗಳಿಸುವಂಥ ಉದ್ದೇಶ ಇರಲಿಲ್ಲ. ಅಂದರೆ
ಬ್ರಿಟಿಷ್ ಆಡಳಿತದ ಜೊತೆಗೆ ಕೈ ಜೋಡಿಸಿ ಅವರ ಆಡಳಿತವನ್ನು ಒಪ್ಕೊಂಡು ಅವರಿಗೆ ಸಹಕಾರ ಕೊಟ್ಟು ಆ ಮೂಲಕ ನಾವು ಅವರಿಂದ ಕೆಲವನ್ನ ಗಳಿಸ್ಕೊಳ್ಬೇಕು ಅನ್ನುವಂಥದ್ದೇ ಇವ್ರ ಉದ್ದೇಶ ಆಗಿತ್ತು ಹೊರತು ಸ್ವಂತ ಆಡಳಿತವನ್ನು ಸ್ವರಾಜ್ಯವನ್ನು ಗಳಿಸ್ಕೊಳ್ಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಹೋರಾಟವನ್ನು ರೂಪಿಸುವಂಥದ್ದು ಇವರ ಉದ್ದೇಶ ಆಗಿರಲಿಲ್ಲ. ಜೊತೆಗೆ ರಾಷ್ಟ್ರೀಯತೆ ಪ್ರೇರಿತ ಆಗಿರಲಿಲ್ಲ ಇವರ ಹೋರಾಟ. ಏನೋ ಸೀಮಿತವಾದಂಥ ಹೋರಾಟ ಆಗಿತ್ತೋ ಹೊರತು ಇಡೀ ದೇಶವ್ಯಾಪಿಯಾದಂತಹ ಹೋರಾಟವನ್ನು ಸಂಘಟಿಸುವಂತಹ, ಆ ಮೂಲಕ ಬ್ರಿಟಿಷ್ ಆಡಳಿತಕ್ಕೆ ಪೆಟ್ಟು ಕೊಟ್ಟು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುವಂಥ ಹೋರಾಟ ಇವ್ರದ್ದಾಗಿರಲಿಲ್ಲ. ಹಾಗೆಯೇ ಜನಸಮೂಹಕ್ಕೆ ಇವರು ಹೋರಾಟವನ್ನು ತಗೊಂಡು ಹೋಗಲಿಲ್ಲ. ಕೇವಲ ಇಂಗ್ಲೀಷ್ ಲರ್ನ್ಡ್ ಮಿಡ್ಲ್ ಕ್ಲಾಸ್ ಇಂಟೆಲಿಜೆನ್ಸಿಯಾ ಅಂತ ಕರಿತೀವಿ, ಅಂದರೆ ಏನು ಇಂಗ್ಲೀಷ್ ಶಿಕ್ಷಣವನ್ನು ಪಡ್ಕೊಂಡಂಥ ಮಧ್ಯಮ ವರ್ಗದ ಕೆಲವು ನಾಯಕರುಗಳ ಮಾತ್ರ ಅವರ ಹಂತದಲ್ಲೇ ಈ ಹೋರಾಟ ಇತ್ತೋ ಹೊರತು ರೂಟ್ ಲೆವೆಲ್, ಅಂದರೆ ಭಾರತದ ಗ್ರಾಮೀಣ ಪ್ರದೇಶಗಳಿಗೆ ಜನಸಮೂಹಕ್ಕೆ ಅಲ್ಲಿಗೆ ಹೋರಾಟ ತಲುಪಲಿಲ್ಲ ಇವರ ಕಾಲದಲ್ಲಿ. ಇನ್ನು ಬಹಳ ಪ್ರಮುಖವಾದ ಮತ್ತೊಂದು ವಿಮರ್ಶೆ ಅಥವಾ ಟೀಕೆ ಏನಪ್ಪ ಇವ್ರ ಬಗ್ಗೆ ಇದ್ದಿತ್ತು ಅಂದರೆ ಪೊಲಿಟಿಕಲ್ ಮೆಂಡಿಕ್ಯಾನ್ಸಿ. ಇವರ ಹೋರಾಟದ ವಿಧಾನವನ್ನು ಆನಂತರ ತೀವ್ರಗಾಮಿ ನಾಯಕರುಗಳಾದಂಥ ತಿಲಕ್ ಆಗ್ಬೋದು, ಲಜಪತ್ ರಾಯ್ ಆಗ್ಬೋದು, ಅವರು ಇದನ್ನು ಪೊಲಿಟಿಕಲ್ ಮೆಂಡಿಕ್ಯಾನ್ಸಿ ಅಂತೇಳಿ ಕರೆದಿದ್ದಾರೆ. ಪೊಲಿಟಿಕಲ್ ಮೆಂಡಿಕ್ಯಾನ್ಸಿ ಅಂದರೆ ಭಿಕ್ಷೆ ಬೇಡೋರು. ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ, ಅದರ ಬದಲಾಗಿ ಬ್ರಿಟಿಷರನ್ನು ಒಪ್ಕೊಂಡು ಅವರ ಆಡಳಿತವನ್ನು ಒಪ್ಕೊಂಡು ಅವ್ರ ಹತ್ರ ಭಿಕ್ಷೆ ಬೇಡಿದರು. ನಮಗೆ ಇದನ್ನು ಕೊಡಿ ಅಂತೇಳಿ ಭಿಕ್ಷೆ ಬೇಡಿದರು. ಇದು ಹೋರಾಟ ಅಲ್ಲ. ಅಂದರೆ ನಮ್ಮ ದೇಶದಲ್ಲಿ ನಾವು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬೇಡ, ಅದ್ರ ಬದಲೇನಾಗಬೇಕು, ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡು ಬ್ರಿಟಿಷರನ್ನು ಭಾರತದಿಂದ ಹೊರ ಹಾಕಿ ನಮ್ಮ ಆಡಳಿತವನ್ನು ನಮ್ಮ ಕೈಗೆ ಪಡ್ಕೊಂಡು ಸ್ವರಾಜ್ಯವನ್ನು ಗಳಿಸಬೇಕು ಅನ್ನುವಂಥದ್ದು ಆ ನಂತರದ ನಾಯಕರ ವಿಧಾನ ಆಗಿತ್ತು. ಹಾಗಾಗಿ ಅವರು ಮಂದಗಾಮಿಗಳನ್ನು ಪೊಲಿಟಿಕಲ್ ಮೆಂಡಿಕ್ಯಾನ್ಸಿ ಅಂತೇಳಿ ಕರೆದರು. ಸ್ನೇಹಿತರೆ, ಏನೇ ಆಗಲಿ, ಈ ಎಲ್ಲ ವಿಮರ್ಶೆಗಳ ಜೊತೆಗೂ ಕೂಡ ಮಂದಗಾಮಿಗಳು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು, ಒಂದು ರಾಷ್ಟ್ರವ್ಯಾಪಿ ರೂಪವನ್ನು, ಒಂದು ಸಾಮುದಾಯಿಕ ರೂಪವನ್ನು ಒದಗಿಸಿ ಆರಂಭದ ನೆಲೆಗಟ್ಟನ್ನು ದೊರಕಿಸಿ ಸಾಕಷ್ಟು ಬದಲಾವಣೆಗಳನ್ನು, ಸಾಕಷ್ಟು ರಿಯಾಯಿತಿಗಳನ್ನು, ಸಾಕಷ್ಟು ತರಬೇತಿಯನ್ನು ಭಾರತೀಯರಿಗೆ ತಿಳಿಸಿಕೊಟ್ಟು ಆ ನಂತರ ಸ್ವಾತಂತ್ರ್ಯ ಹೋರಾಟ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದರು ಅಂತೇಳಿ ನಾವು ಭಾವಿಸ್ಬೋದು. ಹೀಗೆ ಮಂದಗಾಮಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ರಾಷ್ಟ್ರೀಯ ಚಳುವಳಿಯಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಸ್ನೇಹಿತರೆ. ಇನ್ನು ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೇನು ಮಂದಗಾಮಿಗಳ ವಿಚಾರವನ್ನು ತಿಳಿಸ್ಕೊಟ್ಟೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳಲ್ಲಿ ಹೆಚ್ಚಿನ ಮಾಹಿತಿ ಮತ್ತು ಸೂಕ್ತವಾದಂಥ ಮಾಹಿತಿ ಸಿಕ್ಕುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಎ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಫಾರ್ 12th ಸ್ಟ್ಯಾಂಡರ್ಡ್ NCERT ಪಬ್ಲಿಕೇಶನ್, ಅದು 2002 ಎಡಿಷನ್ನು. ಹಾಗೆಯೇ ಎ ನ್ಯೂ ಲುಕ್ ಅಟ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, BL ಗ್ರೋವರ್ ಆ್ಯಂಡ್ S ಗ್ರೋವರ್ ಅವ್ರದ್ದು. ಹಾಗೆ ಆಧುನಿಕ ಭಾರತದ ಇತಿಹಾಸ ಡಾಕ್ಟರ್ K ಸದಾಶಿವ ಅವ್ರದ್ದು. ಇನ್ನು ಸಾಕಷ್ಟು ಕೃತಿಗಳು ಈ ವಿಚಾರದ ಮೇಲೆ ಸಿಕ್ಕುತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅವುಗಳನ್ನು ಅನುಸರಿಸ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನು ಹೇಳಬೇಕು ಅಂದರೆ, ಈ ವಿಚಾರದ ಕುರಿತು ನಿಮ್ಮ ಸೆಮಿಸ್ಟರ್ ಪರೀಕ್ಷೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಈ ಮಂದಗಾಮಿಗಳ ವಿಚಾರದ ಕುರಿತು ಸ್ನೇಹಿತರೆ ಖಂಡಿತವಾಗೂ ಕೇಳಿರುವಂತಹ ಈ ಹಿಂದಿನ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ಅಭ್ಯಸಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.